ಚುನಾವಣೆ ನಡಿಬೇಕಾಯಿತು ಸಿಟಿ ಕೋಆಪರೇಟಿವ್ ಬ್ಯಾಂಕ್ದು. ನಾನು ಸಿಟಿ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷ ಇದ್ದೀನಿ. ಇವ್ರನ್ನೇನು ಪ್ರಶ್ನೆ ಮಾಡೋಕ್ಕೆ ಬಂದರೆ 60 ಡೇಸ್ ನೋಟಿಸ್ ಕೊಟ್ಟಿದ್ರು ಇವರು. 60 ಡೇಸ್ ನೋಟಿಸ್ ಪ್ರಕಾರ ಇವತ್ತು ನಾಮಿನೇಷನ್ ಕೈಗೊಳ್ಳಬೇಕಾಗಿತ್ತು. ನಿನ್ನೆ ಏಕಾಏಕಿ ಇವರು ದೂರರ್ಜಿ ಬಂದಿದೆ ಅಂತ ಹೇಳಿಬಿಟ್ಟು ಇವರು ಅದನ್ನು ಮುಂದೂಡಿದ್ದಾರೆ. ಇವತ್ತು ಅದಕ್ಕೆ ಅದೊಂದು ಎಂಡೋಸ್ಮೆಂಟ್ ಇಸ್ಕೊಳ್ಳೋಕೆ ಅಂತ ಬಂದೆ. ಎಂಡೋಸ್ಮೆಂಟ್ ಇಸ್ಕೊಳ್ಳೋಕೆ ಅಂತ ಬಂದ ನಂತರದಲ್ಲಿ ಇವರು ಇಲ್ಲ ಸಲದ ಇದನ್ನು ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಇವರು ಹೇಳೋ ಪ್ರಕಾರ ಯಾರೋ ದೂರರ್ಜಿ ಬಂದಿದೆ 15 ಜನದ್ದು 15 ಜನ ಇವ್ರದ್ದು ವೋಟಿನ ಲಿಸ್ಟ್ ಇಲ್ಲ, ಹಾಗೆ ನಮಗೆ ಒಂದು ದೂರರ್ಜಿ ಬಂದಿದೆ, 195 ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇವ್ರ ಪ್ರೊಸೀಡಿಂಗ್ಸ್ ಪ್ರಕಾರನೇ 195 ನೋಟಿಸ್ ಕೊಟ್ಟಿದೆ ಅಂತಲೇ ಇವ್ರು ವೆರಿಫಿಕೇಷನ್ ಆಫೀಸರ್ ಇವತ್ತು ದೂರರ್ಜಿ ಮೇಲೆ ಮುಂದೂಡೋ ಬದಲು ಇವ್ರು 60 ಡೇಸ್ 195 ಡೇಸ್ ಕೊಟ್ಟಿಲ್ಲ ಅಂತಲೇ ಮೊದಲೇ ಹೇಳ್ಬೋದಾಗಿತ್ತು. ಪ್ರೊಸೀಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಮ್ಗೆ ಹೇಳ್ಬೋದಾಗಿತ್ತು. ಆಮೇಲೆ ಫಸ್ಟ್ ಇವರೇ ಅನುಮೋದನೆ ಮಾಡಿಲ್ಲ ಅಂತಲೂ ಹೇಳ್ತಾರೆ. ವೋಟಿನ ಫೈನಲ್ ಲಿಸ್ಟ್ನ ನಾವು ಅನುಮೋದನೆ ಮಾಡಿಲ್ಲ, ಆದರೂ ಕೂಡ ಇವ್ರಿಗೆ ದೂರರ್ಜಿ ಬಂದಿದೆ ಅಂತೇಳಿ ಅವ್ರಿಗೆ ಹೆಂಗೆ ಕನ್ಕ್ಲೂಷನ್ಗೆ ಬಂದರು? 15 ಜನ ಹೆಂಗೆ ಕನ್ಕ್ಲೂಷನ್ಗೆ ಬರ್ತಾರೆ? ಅವ್ರದ್ದು ವೋಟ್ ಇದೆಯಾ ಇಲ್ವಾ ಅಂತೇಳಿ ಅವ್ರು ಹೆಂಗೆ ಕನ್ಕ್ಲೂಡ್ ಮಾಡಿಕೊಂಡ್ರು? ಈಗ ಇವರೇ ಅಧಿಕಾರಿಗಳು ಫೈನಲ್ ಲಿಸ್ಟ್ನ ಮಾಡಬೇಕಿತ್ತು. ಇವರೇ ಹೇಳ್ತಾ ಇದ್ದಾರೆ ನಾನು ಇನ್ನೂ ಅನುಮೋದನೆ ಮಾಡಿಲ್ಲ ಅಂತೇಳಿ. ಅನುಮೋದನೆ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಆ 15 ಜನ ಹೆಂಗೆ ಕನ್ಕ್ಲೂಷನ್ಗೆ ಬಂದರು? ಅವ್ರು ವೋಟ್ ಸೇರಿದೆಯೋ ವೋಟ್ ಸೇರಿಲ್ಲ ಅನ್ನೋದನ್ನ ಅವ್ರು ಹೆಂಗೆ ಕನ್ಕ್ಲೂಷನ್ ಬಂದರು ಅಂತ ಇವರೇ ಉತ್ತರ ಕೊಡಬೇಕು. ಅದು ನೀವು ಅವ್ರನ್ನೇ ಕೇಳಿ. ಈಗ ಅದನ್ನೇ ಅವರು ಒಂದು ಇದನ್ನು ಕೂಡ ಕೇಳಿದ್ದೀನಿ, ನಮ್ಮ ಅವ್ರಿಗೆ ನಾವು ಲಿಖಿತ ರೂಪದಲ್ಲಿ ಕೂಡ ಕೇಳಿದ್ದೀನಿ. ಲಿಖಿತ ರೂಪದಲ್ಲಿ ಕೊಡ್ತೀನಿ ಅಂತ ಹೇಳಿದರೆ ಅದಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಈಗ ಒಬ್ಬ ಇಂಡಿವಿಜುವಲ್ ಈಗ ನನ್ನ ಮೇಲೆ ಇರೋ ಕೋಪನ ಒಂದು ಸಂಸ್ಥೆ ಮೇಲೆ ಯಾರೂ ಹಾಕ್ಬಾರ್ದು. ಸಹಕಾರ ಕ್ಷೇತ್ರ ಅಂತಂದರೆ ಯಾವತ್ತೂ ಕೂಡ ಅದು ಪಾಲಿಟಿಕ್ಸ್ನ ಎಂಟ್ರೇ ಮಾಡಿರಲಿಲ್ಲ. ಈಗೇನಾಗಿದೆ, ಈ ಪಾಲಿಟಿಕ್ಸ್ ಎಂಟ್ರ್ ಆಗಿ ಸಹಕಾರ ಕ್ಷೇತ್ರ ಕೂಡ ಇದಾಗ್ಬಿಡ್ತಾ ಇದೆ, ಏನು ಹಾಳಾಗ್ತಿದೆ. ಸಹಕಾರ ಕ್ಷೇತ್ರದಲ್ಲಿ ಅದು ಜಾತ್ಯತೀತವಾಗಿ ಪಕ್ಷಾತೀತವಾಗಿದ್ದದ್ದು ಒಂದು ಸಂಸ್ಥೆಗಳು. ಈಗ ಯಾವುದೇ ಒಂದು ವೈಯಕ್ತಿಕ ಕಾರಣಕ್ಕೆ ಒಬ್ಬನ ಇದ್ರ ಮೇಲೆ ಒಂದು ಸಂಸ್ಥೆಗಳು ಇದಾಗಬಾರ್ದು. ಈಗ ನೀವು ಒಂದು ಕೆಲಸ ಮಾಡಿ, ನನ್ನ ಮೇಲೂ ಈಗ ಏನಾಗಿದೆ ಇಲ್ಲ ಸಲ್ಲದ ಆರೋಪಗಳನ್ನ ಗಾಳಿಯಲ್ಲಿ ಗುಂಡೊಡೆಯೋ ಕೆಲಸಗಳು ನಡೀತವೆ. ನಿಮ್ಮ ನಿರಾಧಾರ ಆರೋಪಗಳನ್ನ ಮಾಡೋದು ತಪ್ಪು. ನೀವು ಆರೋಪಗಳನ್ನ ಮಾಡಿದರೆ ಅದರ ಆಧಾರಗಳನ್ನ ಇಟ್ಕೊಂಡು ದಯವಿಟ್ಟು ಆರೋಪಗಳನ್ನ ಮಾಡಿ. ಯಾರೇ ಏನೇ ಕ್ಷುಲ್ಲಕ ಕಾರಣಕ್ಕೋ ಇನ್ನೊಂದು ಕಾರಣಕ್ಕೋ ಅವ್ರಿಗೇನು ಸಿಗ್ಬೇಕಾದ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋ ಒಂದು ಸಂಸ್ಥೆ ಮೇಲೆ ದೂರುಗಳನ್ನ ಕೊಡಬಾರ್ದು. ಅವ್ರು ದೂರುಗಳು ಕೊಡೋದಾದ್ರೂ ಕೂಡ ದೂರುಗಳು ಆಧಾರ ರಹಿತ ಕೊಡಬೇಕೇ ಹೊರತು ಆಧಾರ ಇಟ್ಕೊಂಡು ಕೊಡಬೇಕು.